11 ವರ್ಷಗಳ ಬಳಿಕ ರಾಜ್ಯ ಒಕ್ಕಲಿಗ ಸಂಘದ ಸರ್ವ ಸದಸ್ಯರ ಸಭೆ ಆಯೋಜಿಸಲಾಗಿದೆ. ಅರಮನೆ ಮೈದಾನದಲ್ಲಿ ಇದೇ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಸೋದಕ್ಕೆ ಸಂಘ ತೀರ್ಮಾನಿಸಿದೆ ಅಂತ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾಹಿತಿಯನ್ನ ನೀಡಿದರು. ರಾಜ್ಯಾದ್ಯಂತ ಒಕ್ಕಲಿಗ ಸಂಘ 6.5 ಲಕ್ಷ ಸದಸ್ಯರನ್ನ ಹೊಂದಿದೆ. ಅವರೆಲ್ಲರೂ ಸಭೆಗೆ ಹಾಜರಾಗಬೇಕು ಅಂತ ಮನವಿ ಮಾಡಿದ್ದಾರೆ. ಸರ್ವ ಸದಸ್ಯರ ಸಭೆಯ ಬಳಿಕ ವಿಶೇಷ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ಸಂಘದ ಬೈಲಾ ತಿದ್ದುಪಡಿ ಮಾಡಲು ನಿರ್ಧರಿಸಲಾಗಿದೆ. ಒಕ್ಕಲಿಗ ಅಧ್ಯಕ್ಷರ ಅವಧಿ ವಿಸ್ತರಣೆ ಸೇರಿ ಪ್ರಮುಖವಾದ ವಿಚಾರಗಳ ಚರ್ಚೆ ನಡೆಯಲಿದೆ ಅಂತ ಎಲ್ ಶ್ರೀನಿವಾಸ್ ಮಾಹಿತಿಯನ್ನ ನೀಡಿದರು. ಒಕ್ಕಲಿಗ ಸಂಘ ಸುಮಾರು 1906ರಲ್ಲಿ ಸ್ಥಾಪನೆ ಆದಂಥದ್ದು. ಸೊ ಅದರ ವರ್ಷದ ಒಂದು ವಾರ್ಷಿಕ ಸಭೆ ಮತ್ತು ಬಡ್ಜೆಟನ್ನು ಮತ್ತು ಸರ್ವ ಸದಸ್ಯರ ಸಭೆಯನ್ನು ಮಾಡ್ತಕ್ಕಂಥದ್ದು ಕರ್ತವ್ಯ ಇಂದಿನಿಂದ ಕೂಡ ನಡ್ಕೊಂಡು ಬಂದಿತ್ತು. ಮತ್ತು 2016ರಲ್ಲಿ ಮಾಡಿದಂಥ ಸರ್ವ ಸದಸ್ಯರ ಸಭೆ ಇದುವರೆಗೂ ಕೂಡ ಆಗಿರಲಿಲ್ಲ. ಕಾರಣಾಂತರಗಳಿಂದ ಆಗಿಲ್ಲ. ಯಾಕೆಂದರೆ ಮಧ್ಯದಲ್ಲಿ ಎಲೆಕ್ಟೆಡ್ ಬಾಡಿ ಇರಲಿಲ್ಲ, ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಟರ್ನ ಹಾಕಿದ್ರು. ಸೊ ಅಂಥ ಸಮಯದಲ್ಲಿ ಕೂಡ ಸರ್ವ ಸದಸ್ಯರ ಸಭೆ, ಆಡಿಟ್ ರಿಪೋರ್ಟ್ ಇದೆಲ್ಲ ಕೂಡ ಆಗಿರಲಿಲ್ಲ. ಸೊ ನಾವು ಈಗ ಬಂದಂಥ ಒಂದು ಕಮಿಟಿ, ನಮ್ಮ ಕಮಿಟಿ ಏನಿದೆ ಈಗ ಇವತ್ತಿನ ಒಂದು ಕಮಿಟಿ, ನಾವೆಲ್ಲರೂ ನಿರ್ದೇಶಕರು 35 ಜನ ನಿರ್ದೇಶಕರು ಸೇರಿ ಒಂದು ತೀರ್ಮಾನ ಮಾಡಿ ಇವತ್ತು ನಾವು ಆಡಳಿತ ವರದಿ ಮತ್ತು ಎಲ್ಲ ಆಡಿಟ್ ರಿಪೋರ್ಟು ಮತ್ತು ಇದೆಲ್ಲ ಕೂಡ ನಾವು ಇವತ್ತು ಮಾಡಿ ಸರ್ವ ಸದಸ್ಯರ ಸಭೆಯನ್ನು ಕರಿಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು 31/5/2026 ನಾವು ಭಾನುವಾರ ಪ್ಯಾಲೇಸ್ ಗ್ರೌಂಡಲ್ಲಿ ಗೇಟ್ ನಂಬರ್ 4 ಗಾಯತ್ರಿ ವಿಹಾರ್ ಗಾಯತ್ರಿ ಗ್ಯಾಂಡ್ ಇಲ್ಲಿ ಸಭೆ ನಡೀತೈತೆ. ಭಾನುವಾರ ಬೆಳಗ್ಗೆ 11 ಗಂಟೆ ಪ್ರಾರಂಭ ಆದರೆ ಸುಮಾರು ಸಂಜೆ ಗಂಟೆ ಕಾರ್ಯಕ್ರಮ ಇದು ಸಭೆ ನಡೀತೈತೆ. ಫಸ್ಟು ಸರ್ವ ಸದಸ್ಯರ ಸಭೆ ಆಗ್ತೈತೆ, ಆಮೇಲೆ 3 ಗಂಟೆ ತದನಂತರ ವಿಶೇಷ ಸರ್ವ ಸದಸ್ಯರ ಸಭೆ ಮಾಡಿ ನಾವು ಸಭೆಯನ್ನು ಮುಕ್ತಾಯ ಮಾಡಿ ಏನು ನಮ್ಮ ಆಡಳಿತ ಮಂಡಳಿ ವಕೀಲರ ಸಂಘ ಏನಿದೆ ಇಷ್ಟು ಒಂದು ಆಡಳಿತ ವರದಿಯನ್ನು ನಾವು ಒಪ್ಪಿಸಲಿಕ್ಕೆ ತೀರ್ಮಾನ ಮಾಡಿ ನಾವು ಒಪ್ಪಿಸಲಿಕ್ಕೆ ಸಿದ್ಧರಿದ್ದೇವೆ. ರಾಜ್ಯ ವಕೀಲರ ಸಂಘ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.